ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇಶಾ ಹೋಮ್ ವ್ಲಾಗ್ಸ್. ಇದು ನನ್ನ ಮಗಳ ಬರ್ತಡೆಗೆ ನಾವು ಹಿಂದಿನ ದಿನ ಎಲ್ಲ ಸೇರಿಕೊಂಡು ಡೆಕೋರೇಷನ್ ಮಾಡಿ ಮನೆಯಲ್ಲೇ ವೆನಿಲಾ ಕಪ್ ಕೇಕು ಮತ್ತು ರಾಗಿ ಕೇಕ್ನ ಮಾಡಿರೋದು. ಸೊ ಹೇಗೆ ಮಾಡಿದ್ದೀವಿ, ಏನೇನು ಡೆಕೋರೇಟ್ ಮಾಡಿದ್ದೀವಿ ಅಂತ ಹೇಳ್ತೀನಿ, ಬನ್ನಿ. ಇವಾಗ ನಾಳೆ ನನ್ನ ಮಗಳ ಬರ್ಡೇ ಇದೆ. ಸೊ ನಾನು ಹೆಲ್ದಿಯಾಗಿ ಮನೇಲಿ ರಾಗಿ ಮತ್ತು ಡೇಟ್ಸ್ ಎಲ್ಲ ಹಾಕಿ ಹೆಲ್ದಿ ಕೇಕ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಸೊ ನನ್ನ ಜೊತೆ ನೀವು ನೋಡಿ ಏನು ಮಾಡ್ತಿದ್ದೀನಿ ಅಂತ. ಸೊ 1 ಕಪ್ಪು ಸಿಂಪಲ್ 4 ಇಂಗ್ರೀಡಿಯೆಂಟ್ಸು. 1 ಕಪ್ಪು ರಾಗಿ, 1 ಕಪ್ಪು ಗೋಧಿ ಹಿಟ್ಟು, ಸೊ 1/2 ಟೀ ಸ್ಪೂನು ಬೇಕಿಂಗ್ ಸೋಡಾ, ಸೊ 1/2 ಟೀ ಸ್ಪೂನ್ ಬೇಕಿಂಗ್ ಪೌಡ್ರು, ಸ್ವಲ್ಪ ಉಪ್ಪು ಅಷ್ಟೆ, ಕೋಕೋ ಪೌಡ್ರು. ಈಗ ಎಷ್ಟು ಬೇಕು ಅಷ್ಟು ಕೋಕೋ ಪೌಡ್ರ್ ಹಾಕೋಬೋದು. ಜಾಸ್ತಿ ಚಾಕ್ಲೇಟ್ ಫ್ಲೇವರ್ ಬೇಕು ಅಂದರೆ ಅದನ್ನು ಹಾಗೆ ಮಾಡ್ಬೋದು. ಬೆಲ್ಲನೂ ಇರುತ್ತೆ, ಸ್ವಲ್ಪ ಡೇಟ್ಸು ಇರುತ್ತಲ್ವ, ಸೊ ನಡೆಯುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಇದನ್ನೆಲ್ಲ ಕ್ಲಮ್ಸಿನೆಸ್ ಹೋಗ್ಲಿಕ್ಕೆ ನಾವು ಇದನ್ನು ಮಾಡ್ಕೊತಿದ್ದೀವಿ. ಸೊ ಇವಾಗ ನನ್ನ ಮಗಳು ಅವಳೇ ಕೇಕ್ ಮಾಡಕ್ಕೆ ಬರ್ತೀನಿ ಅಂತ ಬಂದು ಮಾಡ್ತಿದ್ದಾಳೆ. ಪಾಪ ಅವಳು ಬರ್ಡಾಗ ಅವಳೇ ಕೇಕ್ ಮಾಡ್ಕೊಂತೇಳಿ ಅವಳು ದೊಡ್ಡಕ್ಕೆ ಅಂದ್ಮೇಲೆ ನೆನಪಿರುತ್ತೆ ಮಮ್ಮಿ ಅಂತ. ಅದು ಸ್ವಲ್ಪ ಸಣ್ಣದಾಯಿತು ಅಂತ ನಾನು ದೊಡ್ಡದನ್ನ ಮರೆಸ್ತಾ ಇದ್ದೀನಿ, ಇದರೊಳಗಡೆ ಸೋಸೋಣ ಅಂತ ಹೇಳ್ಕೊಂಡು. ಕೇಕಲ್ಲಿ ಮೇನ್ ಪ್ರೊಸೆಸ್ ಏನಪ್ಪ ಅಂದರೆ ಅದನ್ನು ಜರಡಿ ಇಟ್ಕೋಬೇಕು. ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸು, ರಾಗಿ ಹಿಟ್ಟು, ಗೋಧಿ ಹಿಟ್ಟು ಮತ್ತು ಏನು ಹಾಕಿದ್ದೀವಿ ಸೋಡಾ ಪೌಡ್ರ್ ಎಲ್ಲದು ಗಂಟು ಇರಬಾರ್ದು ಅಂತ ನೀಟಾಗಿ ಜರಡಿ ಇಟ್ಕೊತೀವಿ. ಅದಕ್ಕೆ ನಾವು ಬೆಲ್ಲ, ನೀವು ನಾರ್ಮಲ್ ಬೆಲ್ಲದ ಪೌಡ್ರ್ ಆದರೂ ತೊಗೋಬೋದು. ನಾನಿಲ್ಲಿ ಜೋನಿ ಬೆಲ್ಲ, ಮಲೆನಾಡಲ್ಲಿ ಸ್ಪೆಷಲ್ ಜೋನಿ ಬೆಲ್ಲ ಇರುತ್ತಲ್ಲ ಅದನ್ನ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಒಂದು ಸ್ವಲ್ಪ ಪಿಂಚ್ ವೆನಿಲಾ ಎಸೆನ್ಸ್ ಇರುತ್ತಲ್ಲ ಚೂರೆ ಹಾಕ್ತಾ ಇದ್ದೀನಿ. ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಬೋದು, ಫ್ಲೇವರಿಗೆ ಅಷ್ಟೇ. ಆಮೇಲೆ ಇದು ಬಟರು. ನಾನು ಅಲ್ಲಿ ಕಷ್ಟಪಟ್ಟು ಕೇಕ್ ಮಾಡ್ತಿದ್ರೆ ಇವರಿಬ್ರದ್ದು ಒಂಥರಲೆ ಅಲ್ಲಿ ಸಿಕ್ಕಿರೋ ವಾಲ್ನಟ್ಟು, ಬಾದಾಮಿ ಮತ್ತು ಚಾಕೋ ಚಿಪ್ಸ್ನೆಲ್ಲ ತಿನ್ಕೊಂಡು ಓಡೋಗ್ತಿದ್ದಾರೆ. ಬಟರು ಮತ್ತು 1 ಸ್ಯಾಚೆಟ್ ಕಾಫಿ ಪೌಡರ್ನ ನೀರಲ್ಲಿ ಹಾಕಿಬಿಟ್ಟು ಮತ್ತು ಬೆಲ್ಲ, ಜೋನಿ ಬೆಲ್ಲನ ನೀಟಾಗಿ ಕರಗಿಸ್ತಾ ಇದ್ದೀನಿ. ಇದೆಲ್ಲ ನಾವು ಪೌಡ್ರ್ ಮಿಕ್ಸ್ ಮಾಡಿರೋದು. ಸೊ ಇದಕ್ಕೆ ಈ ಕಾಫಿ ಡಿಟಾಕ್ಷನ್ ಪೌಡ್ರ್ ಮತ್ತು ಬೆಲ್ಲ ಮತ್ತು ಬಟರ್ ಎಲ್ಲದೂ ಸ್ವಲ್ಪ ಕರಗಿದೆ. ಇದನ್ನು ನಾನು ನಿಧಾನಕ್ಕೆ ಹಾಕಿ ಗಟ್ಟಿ ಆಗಿಲ್ದಂಗೆ ನಾನು ಮಿಕ್ಸ್ ಮಾಡ್ತಾ ಹೋಗ್ತೀನಿ, ಸ್ವಲ್ಪ ಸ್ವಲ್ಪ ಹಾಕಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು. ಕೇಕ್ ಮಾಡ್ತಾ ಇದ್ದೀವಿ ಅಂದರೆ ಮೇನ್ ಪ್ರೊಸೆಸ್ ಅಂದರೆ ಗಂಟು ಆಗಲೇಬಾರ್ದು. ಸೊ ಅದನ್ನು ನೀಟಾಗಿ ಬೀಟ್ ಮಾಡಬೇಕು, ಫಾಸ್ಟಾಗಿ ಕೈ ಮತ್ತು ಚೆನ್ನಾಗಿ ಬೀಟ್ ಮಾಡ್ತಾ ಹೋಗಬೇಕು. ಸ್ವಲ್ಪ ಸ್ವಲ್ಪ ವಾಟರು, ಕಾಫಿ ಡಿಟಾಕ್ಷನ್ ಎಲ್ಲ ಹಾಕಿಬಿಟ್ಟು ಅದನ್ನು ನೀಟಾಗಿ ಕಲಿಸ್ತಾ ಹೋಗಬೇಕು. ಯಾವ ರೀತಿ ಕಲಿಸ್ಬೇಕು ಅಂದರೆ ಅದರೊಳಗೆ ಲಂಪ್ಸಮ್ ಅನ್ನೋದು ಇರಲೇಬಾರ್ದು, ಗಂಟು ಏನೂ ಆಗಬಾರ್ದು. ನೀಟಾಗಿ ಈ ಥರ ಒಂಥರ ಕನ್ಸಿಸ್ಟೆನ್ಸಿ ನೋಡಿ, ಈ ಥರ ನೀಟಾಗಿ ಬರಬೇಕು. ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಬರಬೇಕು. ಇದಾದಮೇಲೆ ನೀಟಾಗಿ ಕಟ್ ಮಾಡಿರೋ ಬಾದಾಮಿ, ವಾಲ್ನಟ್ಟು ಮತ್ತು ಚಾಕೋ ಚಿಪ್ಸ್ ಅಂತ ಸಿಗುತ್ತಲ್ಲ ಅದನ್ನೆಲ್ಲ ಸಹಿತ ಇದರೊಳಗೆ ಹಾಕಬೇಕು. ಚೆನ್ನಾಗಿರುತ್ತೆ, ಬೈಟ್ ಮಾಡಬೇಕಾದ್ರೆ ಅದೆಲ್ಲ ಚೆನ್ನಾಗಿ ಸಿಗುತ್ತೆ ನಮಗೆ. ಸೊ ಹಾಗಾಗಿ ಆಮೇಲೆ ಕೇಕ್ ಪಾತ್ರೆ ಇಲ್ಲತ್ತೆ ಅದರೊಳಗೆ ನೀಟಾಗಿ ತುಪ್ಪನ ನೀಟಾಗಿ ಸವರ್ಬಿಟ್ಟು, ತುಪ್ಪ ಅಥವಾ ಬಟರ್ ಏನಾದ್ರು ಸವರ್ಬಿಟ್ಟು ಅದಕ್ಕೆ ಈಗ ಮಾಡಿರೋ ಕೇಕ್ ಬ್ಯಾಟರ್ನ ಹಾಕಬೇಕು. ಅದ್ರ ಜೊತೆಗೆ ನಾನು ಸ್ವಲ್ಪ ಡೇಟ್ಸು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಚಾಕೋ ಚಿಪ್ಸು ಮತ್ತು ಬಾದಾಮಿ ಎಲ್ಲದನ್ನು ಮೇಲೆ ಹಾಕಿಬಿಟ್ಟು ಕಲಿಸ್ತಾ ಇದ್ದೀನಿ. ಸೊ ಅದನ್ನೆಲ್ಲ ನೀಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿ ಚೆನ್ನಾಗಿ ಕಲಿಸ್ಬೇಕು. ಆಮೇಲೆ ನಾನು ಇದನ್ನು ಮೈಕ್ರೋವೇವ್ ಇಲ್ಲ, ನಮ್ಮ ಮನೇಲಿ ಏರ್ ಫ್ರೈಯರ್ ಇದೆ. ಸೊ ಏರ್ ಫ್ರೈಯರಲ್ಲಿ ನಾನು ಇದನ್ನು ಹಾಕ್ತಾಯಿದ್ದೀನಿ. ಸೊ ಏರ್ ಫ್ರೈಯರಲ್ಲಿ ನಾವು ಇದನ್ನು 30 ಮಿನಿಟ್ಸ್ನ ಬೇಕ್ ಮಾಡಬೇಕು. ಆ್ಯಂಡ್ 160 to 170 ಡಿಗ್ರಿಗೆ ಇಟ್ಬಿಟ್ಟು 30 ಮಿನಿಟ್ಸ್ನ ಬೇಕ್ ಮಾಡೋಕ್ಕೆ ಬಿಟ್ಬಿಡಬೇಕು. ಸೊ ಇದು ಬೇಕಾಗಲಿಕ್ಕೆ 30 ಮಿನಿಟ್ಸ್ ಬೇಕು. ಆ ಗ್ಯಾಪಲ್ಲಿ ನನ್ನ ಮಗಳಿಗೆ ಕಪ್ ಕೇಕ್ ಬೇಕಂತೆ. ಅವ್ರಿಗೆ ಇಷ್ಟೆಲ್ಲ ಹೆಲ್ದಿಯಾಗಿ ಮಾಡಿಕೊಟ್ರು, ಫ್ಯಾನ್ಸಿಯಾಗಿ ಕಪ್ ಕೇಕ್ ಇಲ್ಲ ಅಂದರೆ ಅವ್ರು ಮೂಡೇ ಇರೋದಿಲ್ಲ, ಹ್ಯಾಪಿ ಫೇಸು. ಸೊ ಅವಳು ಹ್ಯಾಪಿ ಆಗಲಿ ಅಂತ ಒಂದು 4 ಕಪ್ ಕೇಕ್ ಮಾಡೋಣ, ವೆನಿಲಾ ಕಪ್ ಕೇಕು. ಬನ್ನಿ. ಸೊ ಇದು ನಾನು ಫುಲ್ ಮೈದಾದಲ್ಲೇ ಮಾಡಲ್ಲ ವೆನಿಲಾ ಕಪ್ಪು, ಹಾಗಾಗಿ ಅರ್ಧ ಕಪ್ಪು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ, ಇನ್ನು ಅರ್ಧ ಕಪ್ಪು ಮೈದಾ ಹಿಟ್ಟು ಹಾಕಪ್ಪು. ಮೈದಾ ಹಿಟ್ಟು, ಸಾಲ್ಟು, ಇದು ಬೇಕಿಂಗ್ ಪೌಡ್ರು, ಇದೊಂದು ಅರ್ಧ ಟೀ ಸ್ಪೂನು. ಸೊ ಇದು ಬೇಕಿಂಗ್ ಸೋಡಾ ಒಂದು 1/4 ಟೀ ಸ್ಪೂನು. ಸೊ ಅದನ್ನೆಲ್ಲ ಚೆನ್ನಾಗಿ ಜರಡಿ ಇಟ್ಕೋಬೇಕು ಆವಾಗಿನ ಥರನೇ. ಮಾಡ್ತಾನೆ ಅರ್ಧ ಗಂಟೆ ಆಗೋಗಿದೆ. ಏರ್ ಫ್ರೈಯರ್ ಬೆಲ್ ಹೊಡಿತು. ಸೊ ನೋಡಿ, ರಾಗಿ ಕೇಕ್ ರೆಡಿ ಆಗಿದೆ. ಸೊ ಇದು ನನ್ನ ಮಗಳಿಗೆ ಅಂತ ಸರ್ಪ್ರೈಸ್ ಕೇಕ್ ಮಾಡಿದ್ದೀನಿ, ಬಟ್ ಅವಳು ಆಲ್ರೆಡಿ ಗೊತ್ತಿದೆ, ಅವಳೇ ಮಾಡಿರೋದ್ರಿಂದ ನೋಡೋಣ ನಾಳೆ ಮಾರ್ನಿಂಗ್ ತನಕ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಈ ಥರ. ನೋಡೋಕ್ಕೆ ಸ್ಮೆಲ್ ತುಂಬ ಚೆನ್ನಾಗಿದೆ.
ಆಗಿದೆ. ಸ್ಟ್ರಕ್ಚರ್ ಕರೆಕ್ಟಾಗಿ ಬಂದಿದೆ. ಈ ಕೇಕು ಹೊರಗಡೆ ತಗೊಂಡ್ರೆ 200 ರೂಪಾಯಿ, ನಾವು ಮನೇಲಿ ಮಾಡಿದ್ದಕ್ಕೆ 500 ರೂಪಾಯಿ ಆಗಿದೆ. ನಾನು ಈ ಕಡೆ ಬಟರ್ ಡಿಸಾಲ್ವ್ ಮಾಡಕ್ಕೆ ಕಷ್ಟಪಡ್ತಾ ಇದ್ದೆ. ಏನ್ ಬೇಕು ನಿಮ್ಗೆ? ನನಗೆ ಅದು ಡಿಸಾಲ್ವ್ ಆಗಬೇಕು. ಇದು ಕಾಮನ್ ಸೆನ್ಸ್ ಕಾನ್ಸೆಪ್ಟ್. ಹೌದೇ ಹಂಗೆ ಮಾಡಕ್ ಕಣೆ. ಆಟ ಆಡ್ತಿದಾರ ಅದರ ಜೊತೆ. ಅದನ್ನ ಮುಂಗಲ್ಲ ನೋಡಿ, ಮುನ್ಗಿದೆಯಾ ಇಲ್ಲಲ್ಲ? ಆ ಕಡೆ ಬೆಣ್ಣೆ ಕರ್ಗೋಯ್ತು. ಏನಾಗಲ್ಲ, ನೀರ್ ಹಾಕ್ರೆ ಇದು ಅಂತೂ ಇದು ಕಷ್ಟಪಟ್ಟು ಬೆಣ್ಣೆನ ಕರಗಿಸಿದ್ದೀವಿ. ಸೊ ಅದಕ್ಕೆ ಒಂದು ಅರ್ಧ ಕಪ್ಪು ಮೊಸರು ಮತ್ತು ವೆನಿಲಾ ಎಸೆನ್ಸು ಒಂದು 2 to 3 ಡ್ರಾಪ್ಸು ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ, ಖಾರದ ಪುಡಿ, ಮಸಾಲೆ ಇದೆ. ಖಾರದ ಪುಡಿ. ಸೊ ಇದಕ್ಕೆ ಸಕ್ಕರೆ ಪುಡಿ. ನಾನಿಲ್ಲಿ ತೊಗೊಂಡಿರೋದು ಬೂರಾ ಶುಗರ್ ಅಂತ ಪತಾಂಜಲಿ ಅವ್ರದ್ದು ಬರುತ್ತಲ್ವ ಅದು. ಸೊ ಅದು ಪುಡಿ ಪೌಡ್ರ್ ಫಾರ್ಮಲ್ಲೇ ಇರುತ್ತೆ. ಸೊ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಅದು ಚೆನ್ನಾಗಿ ಡಿಸಾಲ್ವ್ ಆಗಬೇಕು ಮೊಸರು ಮತ್ತು ಬಟರಲ್ಲಿ. ಅದಕ್ಕೆ ನಾವು ಆವಾಗಲೇ ರೆಡಿ ಮಾಡ್ಕೊಂಡಿರೋವಂಥದ್ದು ಡ್ರೈ ಇಂಗ್ರೀಡಿಯೆಂಟ್ಸ್ ಇದೆ ಅಲ್ವಾ. ಸೊ ಅದು ಗೋಧಿ ಹಿಟ್ಟು, ಮೈದಾ ಹಿಟ್ಟು ಮತ್ತು ಸೋಡಾ ಪೌಡ್ರು ಅದೆಲ್ಲ ಹಾಕಿದ್ದು, ಅದನ್ನು ಸ್ವಲ್ಪನೇ ಹಾಕಿ ಬೀಟ್ ಮಾಡ್ತಾ ಹೋಗಬೇಕು. ಅದು ಗಂಟು ಆಗಬಾರ್ದು. ಅದಕ್ಕೆ ಸ್ವಲ್ಪ ಹಾಕಿ ಬೀಟ್ ಮಾಡಬೇಕು. ಅವಶ್ಯಕತೆ ಇದ್ದರೆ ಸ್ವಲ್ಪ ಹಾಲನ್ನು ಹಾಕಿಬಿಟ್ಟು ಆ ಕನ್ಸಿಸ್ಟೆನ್ಸಿ ನೋಡಿ ಅದನ್ನು ಮಾಡಬೇಕು. ಈ ಥರ ಕೇಕ್ ಬ್ಯಾಟರ್ ಕನ್ಸಿಸ್ಟೆನ್ಸಿ ಬರಬೇಕು ನೋಡಿ, ಈ ಥರ ಬರಬೇಕು ಅದು ನೀಟಾಗಿ. ಸೊ ಇದು ಬ್ಯಾಟರ್ ಎಷ್ಟು ಈಸಿ ಇದೆ ನೋಡಿ. ವೆನಿಲಾ ಕಪ್ ಕೇಕ್ ಆಗಿರೋದ್ರಿಂದ ನಾವು ಪೇಪರ್ ಕಪ್ ಸಿಗುತ್ತಲ್ಲ ಆ ಥರ ಕಪ್ಪಲ್ಲಿ ಹಾಕ್ತಾಯಿದ್ದೀನಿ ಇದನ್ನು ಬ್ಯಾಟರ್ನ. ಅದು ಅರ್ಧ ಅಷ್ಟೇ ಹಾಕಬೇಕು ಬ್ಯಾಟರು, ಇಲ್ಲಾಂದರೆ ಅದು ಜಾಗ ಆಗಲ್ಲ ಅದು ಉಪ್ಕೊಳಕ್ಕೆ ಕೇಕ್ ಥರ ನೀಟಾಗಿ ಮೇಲ್ಗಡೆ ಬರಲಿಕ್ಕೆ. ಅದ್ರ ಮೇಲೆ ನಾವು ಗಾರ್ನಿಷಿಂಗಿಗೋಸ್ಕರ ಚಾಕೋ ಚಿಪ್ಸ್ ಎಲ್ಲ ಹಾಕಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ಚಾಕೋ ಚಿಪ್ಸ್ ಇರುತ್ತಲ್ಲ ಅದನ್ನ ಹಾಕಬೇಕು. ನಾವು ತೊಗೊಂಡಿರೋ ಮೆಷರ್ಮೆಂಟಲ್ಲಿ 6 ಕಪ್ ಕೇಕ್ ಆಗಿದೆ ವೆನಿಲಾ ಕಪ್ ಕೇಕು. ಸೊ ಅದನ್ನ ಏರ್ ಫ್ರೈರಲ್ಲಿ 15 to 18 ಮಿನಿಟ್ಸು 160 ಡಿಗ್ರಿಯಲ್ಲಿ ಬೇಕ್ ಮಾಡೋಕ್ಕೆ ಬಿಡಬೇಕು. ಸೊ ಕೇಕ್ ಅಂತೂ ರೆಡಿ ಆಯಿತು. ಸೊ ಇನ್ನು ನೈಟ್ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ. ಅವಳು ಮಲ್ಕೊಳೋದೇ 1:15 ಆಗೋಯ್ತು. ಇನ್ಮೇಲೆ ನಾವು ಸ್ಟಾರ್ಟ್ ಮಾಡಿದ್ವಿ. ಈಶಾ ಮಲ್ಕೊಂಡು ಇಷ್ಟೊತ್ತಾಯಿತು. ಅವಳು ಮಲ್ಕೊಂಡ್ಮೇಲೆ ಮಿಡ್ನೈಟಲ್ಲಿ ನಾವೆಲ್ಲ ಸೇರಿಕೊಂಡು ಈಗ ಡೆಕೋರೇಟ್ ಮಾಡ್ತಿದ್ದೀವಿ. ಅವಳನ್ನ ಸರ್ಪ್ರೈಸ್ ಮಾಡೋಣ ಅಂತ. ಅವಳ ಬರ್ತ್ಡೇ ಸೆಲೆಬ್ರೇಷನ್ ಸಂಡೇ ಇಟ್ಕೊಂಡಿದ್ದೀವಿ, ನಾಳೆ ವೆಡ್ನೆಸ್ಡೇ. ಸೊ ಇದು ರಿಯಲ್ ಬರ್ಡೇ ಡೇಟ್ ಅಲ್ವಾ. ಇವತ್ತಿನ ದಿನ ಅವಳಿಗೆ ಸ್ಪೆಷಲ್ ಫೀಲ್ ಮಾಡೋಣ ಅಂತ ಸ್ವಲ್ಪ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸ್ಮಾಲ್ ಡೆಕೋರೇಷನ್ ಮಾಡ್ತಾ ಇದ್ದೀವಿ ಸರ್ಪ್ರೈಸ್ ಮಾಡಲಿಕ್ಕೆ. ನೋಡ್ಬೇಕು ಬೆಳಗ್ಗೆ ಎದ್ದು ಏನು ಮಾಡ್ತಾರೆ, ಹೇಗಿರುತ್ತೆ ಅವಳ ಎಕ್ಸ್ಪ್ರೆಷನ್ಸು ಅಂತ ಇಟ್ಕೊಂಡು. ಅಲ್ಲೋಡಲ್ಲಿ ನಾವಿಬ್ಬರೇ ಕಾಣಿಸ್ತಾ ಇದ್ದೀವಿ ಅನ್ಕೋಬೇಡಿ, ಇಲ್ಲಿ ಇನ್ನೊಬ್ರು ಇದ್ದಾರೆ. ನಾವೆಲ್ಲ ಸೇರ್ಕೊಂಡು ಇವಳಿಗಂತೂ ತುಂಬಾ ಆಲ್ರೆಡಿ ನಿದ್ದೆ ಬಂದ್ಬಿಟ್ಟಿದೆ. ಅದೇ ಕಾಯ್ತಾ ಇದ್ದಾರೆ ಯಾವಾಗ ಇದು ಮುಗಿಯುತ್ತೆ ಅಂತ. ಅದೇ ಯಾವಾಗ ಇವಳು ಮಲ್ಗಟ್ ಬಿಡ್ತಾರೆ ಅಂತ ಕಾಯ್ತಾ ಇದ್ದಾರೆ. ಇದು ನಂದು ಹಳೇ ಹ್ಯಾಪಿ ಬರ್ಡೇ. ಒಂದು 2 ವರ್ಷ 3 ವರ್ಷದಿಂದನೂ ಇದನ್ನೇ ಯೂಸ್ ಮಾಡಿ ಹಿಂಗಾಗೋಗಿದೆ. ಆದ್ರೂ ನಾನು ಇದನ್ನ ಇಸ್ತ್ರಿ ಮಾಡ್ಬಿಟ್ಟು ಅಥವಾ ನೀಟಾಗಿ ಮಡ್ಚಿ ಮತ್ತೆ ಮಾಡ್ಬೇಕು ಅಂತ ಅನ್ಕೊಂಡಿನಿ. ಆ ತರ ಲೋ ಬಜೆಟ್ ಎಲ್ಲ ನಾನು ಇವಾಗ ಮಾಡ್ತಿರೋದು. ಇದೇ ಬರ್ಡೇ ಅಂತ ಅನ್ಕೋಬೇಡಿ, ಬರ್ಡೇ ಇದೆ ಸೆಲೆಬ್ರೇಷನ್. ಸಂಡೇ ಮಾಡಿದ್ರೆ ಅವ್ರ ಫ್ರೆಂಡ್ಸು ಅವ್ರ ಫ್ಯಾಮಿಲಿ ಎಲ್ಲರೂ ಸಮೇತ ಬರ್ತಾರೆ ಅನ್ನೋ ಕಾರಣಕ್ಕೆ. ಮತ್ತು ಅವಳಿಗೆ ಮೇನ್ ಇದೆ ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಲರೂ ಬರಬೇಕು ಅಂತ. ನಾಳೆನೇ ವೀಕ್ ಡೇಸಲ್ಲಿ ಮಾಡಿದ್ರೆ ಎಲ್ಲರಿಗೂ ಕೆಲಸ ಅಂತ ಚಕ್ಕರ್ ಹೊಡ್ಬಿಡ್ತಾರೆ. ಹಾಗಾಗಿ ಸಂಡೇ ಸೆಲೆಬ್ರೇಷನ್ ಇಟ್ಕೊಂಡಿದೀವಿ ಮನೆಯಲ್ಲಿ ಗ್ರ್ಯಾಂಡ್ ಆಗಿ. ಆದ್ರೆ ಇದು ಮಾತ್ರ ನಾಳೆಗೆ ಅವಳ ಸ್ಪೆಷಲ್ ಡೇ ಅಲ್ವಾ, ಹಂಗೆ ಬಿಡಕ್ಕಾಗಲ್ಲ 11th ಅನ್ಕೊಂಡು. ಅಂಡ್ ಆಕ್ಚುಲಿ ಅವಳು ಹುಟ್ಟಿದ ಹಿಂದೂ ಜಾತಕದ ಪ್ರಕಾರ ಹೋದ್ರೆ ಹುಣ್ಮೆ ಹುಟ್ಟಿರೋದು. ಸಂಡೇ ಹುಣ್ಮೆ ಬರ್ತಾ ಇದೆ. ಈ ಸಂಡೇನೆ ಡಿಸೆಂಬರ್ 15 ಹುಣ್ಮೆ ಬರ್ತಿದೆ. ಹುಣ್ಮೆ ದಿನ ಹುಟ್ಟಿದ್ದು ಡಿಸೆಂಬರಲ್ಲಿ ರೋಹಿಣಿ ನಕ್ಷತ್ರದಲ್ಲಿ. ಅದೇ ಅವತ್ತಿನ ದಿನನೇ ಬಂದಿರೋದ್ರಿಂದ ಅವತ್ತು ಆಕ್ಚುಲ್ ಆಗಿ ಅವಳು ಹಿಂದೂ ಪಂಚಾಂಗದ ಪ್ರಕಾರ ಹುಟ್ಟಿದ ಡೇದಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಇದು ಇಂಗ್ಲಿಷ್ ಡೇಟ್ ಡಿಸೆಂಬರ್ 11. ಏನಿಲ್ಲ, ಸಿಂಪಲ್ಲಾಗಿ 2 ಕಟನ್ ಮಧ್ಯ ಬಲೂನ್ ಟೇಪಲ್ಲಿ ಹಾಕಿಬಿಟ್ಟು ಅದಕ್ಕೆ ಮಧ್ಯದಲ್ಲಿ ಹ್ಯಾಪಿ ಬರ್ಡೇ ಲೋಗೋನ ಹಾಕಿಬಿಟ್ಟು ರೆಡಿ ಮಾಡಿದ್ವಿ. ನೋಡ್ತಾ ಮಧ್ಯರಾತ್ರಿ 3:15 ಆಗೋಯ್ತು. ಆದರೂ ನಾವಿನ್ನೂ ಕಟ್ತಾನೆ ಇದ್ದೀವಿ, ಇನ್ನೂ ಮಾಡ್ತಾನೆ ಇದ್ದೀವಿ. ಈಗ ಲಾಸ್ಟ್ ಟಚಪ್ಪು ಲೈಟಿಂಗ್ಸ್ ಎಲ್ಲ ಹಾಕೋದು ನೋಡಿ. ಲೈಟೆಲ್ಲ ಹಾಕಿದ್ಮೇಲೆ ಹಿಂಗೆ ರೆಡಿ ಆಯಿತು. ಸೊ ಅಷ್ಟು ಮಾಡಿ ಮಲ್ಕೊಂಡು ಎದ್ವಿ. ಈಗ ಮಾರ್ನಿಂಗ್ 8 ಗಂಟೆ ಆಗಿದೆ. ನನ್ನ ಮಗಳು ಇನ್ನೂ ಎದ್ದಿಲ್ಲ. ನಾವೇನು ರಾತ್ರಿ ಕೇಕ್ ಮಾಡಿದ್ದೀವಿ, ವೆನಿಲಾ ಕಪ್ ಕೇಕು ಮತ್ತು ರಾಗಿ ಕೇಕಿಗೆ ನಾವು ಕ್ರೀಮಲ್ಲಿ ಡೆಕೋರೇಟ್ ಮಾಡ್ತಾಯಿದ್ದೀವಿ. ಕ್ರೀಮ್ ಹಚ್ಚಿಲ್ಲ ಅಂದರೆ ಅವ್ರಿಗೆ ಮಜಾನೇ ಬರೋದಿಲ್ಲಲ್ವ, ಅದಕ್ಕೋಸ್ಕರ. ನೀವೇನು ಮಾಡ್ತಿದ್ದೀರಾ ಇಲ್ಲಿ? ಯಮ್ಮಿ ಕಾಣಿಸ್ತಿದೆ. ನೀವು ವೇಟ್ ಮಾಡ್ತಾ
ತಿನ್ನಕ್ಕೆ ವೇಟ್ ಮಾಡ್ತಾ ಇದ್ದೀರಾ? ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಿದೆ ಈಗಲೂ ಅದು ಹತ್ರ ಹೋದರೆ. ಫೈನಲಿ ಕೇಕ್ ರೆಡಿ ಆಗಿದ್ರೆ ಅದ್ರ ಜೊತೆಗೆ ನಾವಿಲ್ಲಿ ಟೆಡ್ಡಿ ಬೇರ್ಸ್ ಎಲ್ಲ ಇಟ್ಟು ಡೆಕೋರೇಷನ್ ಮಾಡಿದ್ದೀವಿ ಅವಳಿಗೆ ಸರ್ಪ್ರೈಸ್ ಆಗಿರಲಿ ಅಂತ. ಮತ್ತು ಈಶಾ ಅಂತ ಲೆಟರ್ ಲೈಟಲ್ಲಿ ಬರ್ತಿದೆ ಅಲ್ಲ, ಅದು ಸಹಿತ ಆಶಾ ಕ್ರಿಯೇಟಿವ್ ಅಂತ ನಮ್ಮ ಸಾಗರದವ್ರೆ, ಅವ್ರ ಹತ್ರ ನಾನು ಅದನ್ನು ಮಾಡಿಸಿದ್ದೀನಿ ಕಸ್ಟಮೈಸ್ಡ್ ಆಗಿ. ಮತ್ತು ಅವಳು ಏನೇನು ಕೇಳಿದಾಳೆ ಎಲ್ಲದೂ ಇದೆ ಇಲ್ಲಿ. ಗಿಫ್ಟ್ ಮಾಡಿದ್ದಾರೆ ನಮ್ಮ ಡಾಲಿ ಅವರು. ಸ್ಕೆಚ್ ಪೆನ್ನು ಅಂತೆ, ಇದಂತೆ ಇದು ಕ್ಲೇ, ಬ್ರಷು, ಪೇಂಟ್ ಬಾಕ್ಸು, ಡ್ರಾಯಿಂಗ್ ಬುಕ್ಕು. ಸೊ ಅವಳಿಗೆ ತುಂಬ ಇಷ್ಟ ಹುಚ್ಚು ಕಲರ್ ಅಂದರೆ. ನೀವು ಎಕ್ಸಾಂಪಲ್ ಇಲ್ಲೇ ನೋಡ್ಬೋದು, ಹೆಂಗೆ ಕಲರ್ಸ್ ಮಾಡ್ತಾಳೆ, ಎಲ್ಲ ಕಡೆನೂ ಕಲರ್ಸ್ ಮಾಡ್ತಾಳೆ. ಗೋಡೆ ಒಂದು ಮಾಡೋಕ್ಕೆ ನಾನು ಬಿಟ್ಟಿಲ್ಲ. ಡಾಲಿ ಅವರು ಪ್ರೊಫೆಷ್ನಲ್ ಆಗಿ ಮೆಹಂದಿ ಆರ್ಟಿಸ್ಟು. ಸೊ ಕೋನಲ್ಲಿ ಕ್ರೀಮೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಈಶಾ ಅಂತ ಬರ್ತಿದ್ದಾರೆ. ಹಾಗೆ ಆರ್ಟ್ ಮಾಡ್ತಿದ್ದಾರೆ, ಹಾರ್ಟ್ ನೋಡಿ ಎಷ್ಟು ಕ್ಯೂಟಾಗಿ ಹಾರ್ಟ್ ಮಾಡ್ತಿದ್ದಾರೆ ಅಂತ. ಚೆನ್ನಾಗಿ ಕಾಣಬೇಕಲ್ಲ ಅವಳಿಗೆ, ಅದಕ್ಕೆ ಮನೇಲೇ ಮಾಡಿದ್ದು ಕೇಕ್ ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಅದ್ರ ಮೇಲೆ ಡಿಸೈನ್ ಮಾಡ್ತಿದ್ದಾಳೆ. ಅದ್ರ ಮೇಲೆ ಕೋನಲ್ಲಿ ಸಹಿತ ಅದ್ರ ಮೇಲೆ ಟಾಪಪ್ ಮಾಡಿ ಚೆನ್ನಾಗಿ ಜೆಮ್ಸ್ ಇಡ್ತಿದ್ದೀವಿ ಅವಳಿಗೆ ಒಂಥರ ಕ್ಯೂಟಾಗಿ ಕಾಣಲಿ ಅಂತ ಹೇಳ್ಕೊಂಡು. ಸೊ 5 years ಬರ್ಡೇನ ಹಂಗೋ ಹಿಂಗೋ ಮಾಡಿ ರೆಡಿ ಮಾಡಿದ್ವಿ, ಎಲ್ಲ ಡೆಕೋರೇಷನ್ ಮಾಡಿ. ಲಾಸ್ಟ್ ಒಂದು ಸೆಟಪ್ ಇತ್ತು, ಡೋರಿಗೆ ನಾವು ಟೇಪ್ ಹಾಕಿಬಿಟ್ಟು ಬಲೂನ್ ಇಡೋದು. ಅವಳು ಬರೋಕ್ಕಿಂತ ಮುಂಚೆ ಅವಳಿಗೆ ಒಂದೊಂದು ಸರ್ಪ್ರೈಸ್ ಇರಲಿ, ಹೇಗೆ ಎಂಟ್ರಿ ಆಗ್ತಾಳೆ ಅಂತ ಹೇಳ್ಕೊಂಡು. ನೋಡೋಣ ಇವಳು ಏನು ಮಾಡ್ತಾಳೆ ಅಂತ ನಾನೇ ವೇಟ್ ಮಾಡ್ತಿದ್ದೀನಿ. ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಅವಳ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ. ಈ ಕಡೆ ನಮ್ಮ ಮನೆಯವರು ಬೆಳಗ್ಗೆ ಎದ್ದು ತಿಂಡಿ ತಿಂತಾ ಇದ್ದಾರೆ, ಎಲ್ಲ ರೆಡಿ ಮಾಡಿದ್ದೀವಿ ನಾವು. ಅವರಿಗೂ ಸರ್ಪ್ರೈಸ್ ಆಯಿತು. ಸೊ ಅವಳು ಸೌಂಡ್ ಬರ್ತಿದೆ. ಯಾರು ವಾಟ್? ನಾವೆಲ್ಲ ಇಷ್ಟೆಲ್ಲ ರಾತ್ರಿಯಿಂದ ಕೇಕೆಲ್ಲ ಮಾಡಿ ಕಷ್ಟಪಟ್ಟರೆ ಅವಳಿಗೆ ಫ್ರೆಂಡ್ಸ್ ಬಂದಿಲ್ಲ ಅಂತ ಕೇಳ್ತಿದ್ದಾಳೆ. ಓ ಮೈ ಗಾಡ್, ಅವಳಿಗೆ ಫ್ರೆಂಡ್ಸ್ ಬರಬೇಕು, ಗಿಫ್ಟ್ ಕೊಡಬೇಕು. ಅವಳಿಗೆ ಕೇಳ್ತಾನೆ ಅಂತಲೇ ನಾವು ಅವಳದು ಚಾಕ್ಲೇಟ್ಸು ಮತ್ತು ಸ್ಕೆಚ್ ಪೆನ್ಸಿಗೆಲ್ಲ ಗಿಫ್ಟ್ ರ್ಯಾಪ್ ಮಾಡಿಟ್ಟಿದ್ವಿ. ಏನದವು? ಖುಷಿ ಆಯ್ತಾ? ಸೊ ಅಂತೂ ಇಂತೂ ಅವಳ ಮುಖದಲ್ಲಿ ಖುಷಿ ಬಂತು. ಗಿಫ್ಟ್ ಎಲ್ಲ ನೋಡಿಬಿಟ್ಟು, ಕೇಕ್ ಡೆಕೋರೇಷನ್ ಆಗಿರೋದೆಲ್ಲ ನೋಡಿಬಿಟ್ಟು ಸಖತ್ ಹ್ಯಾಪಿಯಾಗಿ ಅವಳು ಕೇಕ್ ಕಟ್ ಮಾಡಿದ್ಲು. ಕ್ಯಾಲೆಂಡರ್ ಡೇಟ್ ಪ್ರಕಾರ December 11. ಸೊ ಅವತ್ತು ಮಾರ್ನಿಂಗ್ ನಾವು ಇದು ಕೇಕ್ ಕಟ್ ಮಾಡ್ತಿರೋದು. ಸೊ ಅವಳಿಗೋಸ್ಕರ ನಾವು ಸಂಡೇ ಎಲ್ಲರನ್ನೂ ಕರೆದ್ಬಿಟ್ಟು ಸೆಲೆಬ್ರೇಷನ್ ಮಾಡ್ತಿದ್ವಿ. ಇದು ನಾವು ಮನೆಯಲ್ಲೇ ಹೋಮ್ ಮೇಡ್ ಕೇಕ್ ಮಾಡಿ ಆ್ಯಕ್ಚುಯಲ್ ಡೇಟ್ ದಿನ ಮಾರ್ನಿಂಗ್ ಸೆಲೆಬ್ರೇಟ್ ಮಾಡ್ತಿರೋದು. ಇಷ್ಟೆಲ್ಲ ಕಷ್ಟಪಟ್ಟಿದ್ದು ನಾನೇ. ಬಟ್ ಅದ್ರ ಒಂದು ಇಂಚಿನ ಅಮ್ಮ ಮಮ್ಮಿ ತಿನ್ಸಮ್ಮ ಅಲ್ಲ ಕಡೆ. ಅಯ್ಯೋ ಅಮ್ಮ, ಆಹಾ, ಥ್ಯಾಂಕ್ ಯು. ಅವ್ರ ಕೈ ಇದ್ದಲ್ಲಿ ನಾವು ಹೋಗ್ಬೋದು. ಸೊ ನೋಡಿ, ಕೇಕ್ ಅಂತೂ ಸಕ್ಕ ಸ್ಪಾಂಜಿ ಆಗಿದೆ. ಫಸ್ಟ್ ಟೈಮ್ ಮಾಡಿರೋದು, ಬಟ್ ತುಂಬಾ ಟೇಸ್ಟ್ ಆಗಿದೆ, ಸಕ್ಕತ್ತಾಗಿದೆ. ಸ್ಪಾಂಜಿ ಸೇಮ್ ಏನು ಬೇಕರಿ ಇರೋದಲ್ಲ ಹಂಗೆ. ನನಗೆ ನನ್ನ ಮೇಲೆ ಹಂಗೇನೆ ಬರ್ತಾ ಇಲ್ಲ, ಇಷ್ಟು ಚೆನ್ನಾಗಿ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳ್ಕೊಂಡು. ಹೇಗಿದೆ ಡಾಲಿ? ಹೇಗಿದೆ ರೂಪಾ ಅವ್ರೇ ವಿಡಿಯೋ ಮಾಡ್ತಿರೋರು? ಹೇಗಿದ್ದೀರಾ? ಸೂಪರ್ ಆಗಿದೆ. ಯಮ್ಮಿ ಇದೆ ಕೇಕು. ಚೆನ್ನಾಗಿದೆ. ನೆನ್ನೆ ಏನೋ ಕಮೆಂಟ್ ಮಾಡಿದ್ರಲ್ಲ, 200 ರೂಪಾಯಿಗೆ 500 ರೂಪಾಯಿ ಖರ್ಚು ಮಾಡ್ತಿದ್ದೀವಿ ಅಂತ, ಈಗ ಹೆಂಗೆ ಅನಿಸ್ತಿದೆ? ಸೊ ಇದು ನೋಡಿ, ರಾಗಿ ಕೇಕ್ ಆಗಿರೋದ್ರ ಬ್ರೌನಿ ಥರ ಆಗಿದೆ. ಅದಕ್ಕೆ ಐಸ್ ಕ್ರೀಮ್ ಹಾಕೊಂಡು ತಿಂದರೆ ಮಾತ್ರ, ಈ ಹೋಟ್ಲಿಗೆ ಹೋದರೆ 200 ರೂಪಾಯಿ ಇದೇ ಇಷ್ಟಕ್ಕೆ ಒಂದು ಬ್ರೌನಿ ಮತ್ತು ವೆನಿಲಾ ಐಸ್ ಕ್ರೀಮ್ಗೆ ಹಾಕ್ತಾರೆ. ನಾವು ಮನೇಲೇ ಮಾಡ್ಕೊಂಡಿದ್ದೀವಿ, ಅಷ್ಟೇ ಚೆನ್ನಾಗಿದೆ ಟೇಸ್ಟು. ಬೇಕಾದ್ರೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಕೇಳಿ ಇವರೆಲ್ಲ ಇದ್ದಾರೆ, ತಿಂತಾ ಇದ್ದಾರೆ. ಹೇಗಿದೆ ಅಮ್ಮ? ಹೇಗಿದೆ? ಸಕ್ಕತ್ತಾಗಿದೆ, ಸೂಪರ್ ಆಗಿದೆ. ಅದು ಬೆಲ್ಲದ್ದು ಅಂತ ಇನ್ನು ನೀವು ತಿಂದ್ರು ಗೊತ್ತೇ ಆಗ್ತಿಲ್ಲ ನಾವು ಬೆಲ್ಲ ಮತ್ತೆ ರಾಗಿ ಹಿಟ್ಟಲ್ಲಿ ಮಾಡಿದೀವ ಅಂತ. ಅಷ್ಟು ಚೆನ್ನಾಗಿದೆ. ಚಾಕೋ ಚಿಪ್ಸ್, ವಾಲ್ನಟ್ ಅಂತೂ ಕ್ರಂಚಿಯಾಗಿ ಸಿಗ್ತಾ ಇದೆ, ತುಂಬಾ ಚೆನ್ನಾಗಿದೆ. ಇಷ್ಟೆಲ್ಲ ಮಾಡಿಬಿಟ್ಟು ನೆಕ್ಸ್ಟು ನಾವು ಅವಳಿಗೆ ಭರತನಾಟ್ಯ ಕ್ಲಾಸಿಗೆ ಹಾಕೋಣ ಅಂತ ಬಂದಿದ್ದೀವಿ. 5th year ಆಯಿತು, 5 ವರ್ಷ ಆಯಿತು ಬರ್ತಡೇ. ನನಗೆ ತುಂಬ ಆಸೆ ಇತ್ತು ಅವಳು ಕ್ಲಾಸಿಕಲ್ ಫಾರ್ಮ್ ಕಲಿಬೇಕು ಅಂತ. ಅವಳಿಗೂ ನೆನಪಿರುತ್ತೆ 5ನೇ ವರ್ಷ ಬರ್ತಡೇ ಹಾಕಿದ್ದೀವಿ, ಅದೊಂದು ಮೆಮೊರಿಯಾಗಿ ವ್ಲಾಗಲ್ಲಿ ಇರುತ್ತೆ ಅಂತ. ಅವತ್ತಿನ ದಿನನೇ ನಾವು ಅವಳಿಗೆ ಭರತನಾಟ್ಯ ಕ್ಲಾಸಿಗೆ ಹಾಕ್ತಾ ಇದ್ದೀವಿ. ನೆಕ್ಸ್ಟ್ ನಮಸ್ಕಾರ ಬಂದು ಯಾರಿಗೆ? ಆರಾಧ್ಯ. ಗುರುಗೆ ಅಂದ್ರೆ ನಿಂಗೆ ಡಾನ್ಸ್ ಹೇಳ್ಕೊಡೋ ಟೀಚರ್ಸಿಗೆ ಅಂತ, ಆಯ್ತಾ? ಈ ನಮಸ್ಕಾರ ಬಂದು ನೀನ್ ನಾಳೆ ಸ್ಟೇಜ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತೀರಾ, ಅವಾಗ ಇದು
ನೀನು ಡಾನ್ಸ್ ನೋಡೋ ಎಲ್ಲ ಆಡಿಯನ್ಸ್ ಇದೆ ಆಯ್ತಾ. ಸೊ ಇಷ್ಟಕ್ಕೆ ನಮ್ಮ ಸೆಲೆಬ್ರೇಷನ್ ಮುಗ್ದಿಲ್ಲ. ಪಾರ್ಟಿ ಹಾಲ್ ಅಂತ ಇದ್ದ ಹೋಮ್ ಟೂರಲ್ಲಿ. ಸೊ ಪಾರ್ಟಿ ಎಲ್ಲ ರೆಡಿ ಮಾಡ್ಕೊತಿದ್ದೀವಿ ಸಂಡೇಗೆ. ಸೊ ಹೇಗೆ ಮಾಡಿದ್ದೀವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.